ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೆಮಿಸ್ಟ್ರಿ 2026 ಈಗ ಆಲ್ರೆಡಿ ಯಾವುದು ಕ್ವಶನ್ ಪೇಪರ್ ಆಗಿದೆ ನೋಡಿ, ಅದರ ಅನಾಲಿಸಿಸನ್ನು ಹೇಳ್ತಾ ಇದ್ದೇನೆ. ಸೊ ಅನಾಲಿಸಿಸ್ ಇನ್ ದ ಸೆನ್ಸ್ ಕ್ವಶನ್ ಪೇಪರ್ ಟಫ್ ಇದ್ದಿತ್ತಾ, ನೀವು ಎಷ್ಟು ಸ್ಕೋರ್ ಮಾಡಲಿಕ್ಕೆ ಈ ಕ್ವಶನ್ ಪೇಪರ್ ಈಸಿ ಇದ್ದಿತ್ತು ಅನ್ನೋದನ್ನು ಇದರಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಾನು ನಿಮಗೆ ಮ್ಯಾಥ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಶಾರ್ಟ್ಲಿ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಆಲ್ರೆಡಿ 2 ಮಾರ್ಕ್ಸ್ 3 ಮಾರ್ಕ್ಸು ವಿತ್ ಸೊಲ್ಯೂಷನ್ಸ್ ನಮ್ಮದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆ್ಯಂಡ್ ಇನ್ನೊಂದು ಏನು ಅಂತ ಕೇಳಿದರೆ, ನಾನೊಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಸೊ ಆ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ. ಇದು ನಿಮಗೆ ಮ್ಯಾಥ್ಸ್ ಇರ್ಬೋದು, ಮುಂದೆ ಬರೋದು ಬಯಾಲಜಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಅಥವಾ ಮುಂದೆ KCET ರಿಲೇಟೆಡ್ ಇರ್ಬೋದು, ಮತ್ತು KEA ಇಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ಆನ್ ಟೈಮ್ ರೀಚ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಮತ್ತು ಯಾವುದೇ PDFಗಳಿದ್ರೂ ಕೂಡ ಈ ವಾಟ್ಸಪ್ ಚಾನಲಲ್ಲೇ ನಾನು ವಾಟ್ಸಪ್ ಗ್ರೂಪಲ್ಲೇ ಅಪ್ಲೋಡ್ ಮಾಡ್ತೇನೆ. ಇದರ ಲಿಂಕ್ನ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಅದೇ ರೀತಿ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಈಗ ನಿಮಗೆ ಏನು ಹೇಳ್ತಾರೆ, MCQ ನಾನೀಗ ಎನಾಲಿಸಿಸನ್ನು ಮಾಡ್ತೇನೆ ಅಷ್ಟೇ. MCQವನ್ನು ಎನಾಲಿಸಿಸ್ ಮಾಡಿದಾಗ ಯಾವುದು ಟಫ್ ಇದ್ದಿತ್ತು ಅಂತ ಕೇಳಿದರೆ ಕರೆಕ್ಟ್ ಕೇಳ್ಕೊಳ್ಳಿ. ಈ ವರ್ಷದ ಕ್ವಶನ್ ಪೇಪರಲ್ಲಿ ಒಂದು MCQ ಸ್ವಲ್ಪ ಟಫ್ ಇದ್ದಿತ್ತು, ಮಾಡರೇಟ್ ಟು ಟಫ್. ಓಕೆ, ಸೊ ಇದು ನನ್ನ ಎನಾಲಿಸಿಸ್ ಸ್ಟೂಡೆಂಟ್ಸು, ಮಾಡರೇಟ್ ಟು ಟಫ್ ಇದ್ದಿತ್ತು. ಓಕೆ, ಈಸಿ ಇರಲಿಲ್ಲ. ಓಕೆ, ಯಾವುದಿದು MCQ. ಅದು ಬಿಟ್ಟರೆ 5 ಮಾರ್ಕ್ಸ್ನ ಕ್ವಶನ್, 5 ಮಾರ್ಕ್ಸ್ ಅಂತ ಹೇಳಿದ್ರೆ 3+2 ಕೊಟ್ಟಿದ್ರು ನೋಡಿ, ಅದರಲ್ಲಿ ಸ್ವಲ್ಪ ಟ್ರಿಕ್ಕಿ ಇದ್ದಿತ್ತು. ಸ್ವಲ್ಪ ಟ್ರಿಕ್ಕಿ ಎಲ್ಲದೂ ಅಲ್ಲ. ಲೈಕ್ ಈಗ ನಿಮಗೆ 3 ಮಾರ್ಕ್ಸಿಗೆ ಒಂದು ಕ್ವಶನ್ನ ಅಟೆಂಡ್ ಮಾಡಲಿಕ್ಕೆ ಹೋದರೆ 2 ಮಾರ್ಕ್ಸಿಗೆ ಇನ್ನೊಂದು ಸ್ವಲ್ಪ ಟ್ರಿಕ್ಕಿ ಇದ್ದಿತ್ತು, ಅಥವಾ 2+2+1 ಅಂತ ಕೊಟ್ಟಾಗ ಅಲ್ಲಿ ಸ್ವಲ್ಪ ಟ್ರಿಕ್ಕಿ ಇದ್ದಿತ್ತು. ಬಟ್ 5 ಮಾರ್ಕ್ಸಲ್ಲಿ ನಿಮಗೆ 3 ಕ್ವಶನ್ಸನ್ನು, ಟೋಟಲ್ 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕಾಗಿತ್ತು ನೀವು. ಬಟ್ 3 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಇದ್ದಿತ್ತು. ಬಟ್ ಒಂದು ಕ್ವಶನ್, ಇನ್ನೊಂದು ಕ್ವಶನ್ ಮತ್ತು ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳು ಸಿಗೋದು ಸ್ವಲ್ಪ ಕಷ್ಟ ಇದ್ದಿತ್ತು. ಅಂದರೆ ನಾವೀಗ ಏನು ಯಾವತ್ತು ಬ್ಯಾಕಪ್ಪಿಗಾಗಿ ಒಂದು ಎಕ್ಸ್ಟ್ರಾವನ್ನು ಓದ್ಕೊಂಡು ಹೋಗಿರ್ತೀವಿರ ಅಲ್ವಾ, ಅದರಲ್ಲಿ ನಿಮಗೆ ಒಂದು ಕ್ವಶನ್ನು ಬ್ಯಾಕಪ್ಪಿಗಾಗಿ ಸಿಕ್ಕಿರಲಿಲ್ಲ. ಈ 4 ಕ್ವಶನ್ಸ್ ಅಟೆಂಡ್ ಮಾಡುವಾಗ ಆ 4ಅಲ್ಲಿ 3 ಕ್ವಶನ್ಸ್ ಎಕ್ಸಾಕ್ಟಾಗಿ ನೀವು ಅಟೆಂಡ್ ಮಾಡ್ಬೋದಿತ್ತು. ಬಟ್ 4th ಕ್ವಶನ್ ಅಟೆಂಡ್ ಮಾಡುವಾಗ ಅಲ್ಲಿ ನಿಮಗೆ ಸಬ್ ಕ್ವಶನ್ ಅನ್ನೋದು ಸ್ವಲ್ಪ ಟ್ರಿಕ್ಕಿ ಇದ್ದಿತ್ತು. ಓಕೆ, ಅದು ಬಿಟ್ಟು ನಿಮ್ಮದು 3 ಮಾರ್ಕ್ಸ್ ಇದೆ ನೋಡಿ, 3 ಮಾರ್ಕ್ಸು ತುಂಬ ಈಸಿ ಇದ್ದಿತ್ತು, ವೆರಿ ಈಸಿ, ಸ್ಟ್ರೈಟ್ ಫಾರ್ವರ್ಡ್ ಇದ್ದಿತ್ತು. ಆ್ಯಂಡ್ 2 ಮಾರ್ಕ್ಸ್ ಇದು ಸ್ಟ್ರೈಟ್ ಫಾರ್ವರ್ಡ್ ಇದ್ದಿತ್ತು, ಈಸಿ ಇದ್ದಿತ್ತು. ಇವೆರಡರಲ್ಲಿ ಏನೂ ಡೌಟ್ ಇರಲಿಲ್ಲ. ಇವೆರಡರಲ್ಲಿ ಏನೂ ಡೌಟ್ ಇರಲಿಲ್ಲ, ಸರಿನಾ. ನೀವು 3 ಮಾರ್ಕ್ಸ್ ಕ್ವಶನಲ್ಲಿ ಔಟ್ ಆಫ್ ಔಟ್ ತೆಗಿಬೋದು, 2 ಮಾರ್ಕ್ಸ್ ಕ್ವಶನಲ್ಲಿ ಔಟ್ ಆಫ್ ಔಟ್ ತೆಗಿಬೋದಿತ್ತು, ಸರಿನಾ. ಇವೆರಡು ಪ್ರಾಬ್ಲಮ್ ಇರಲಿಲ್ಲ. ನಿಮ್ಗೆ ಇದರಲ್ಲಿ 20 ಮಾರ್ಕ್ಸ್ ಬರುತ್ತಲ್ವಾ, ಕರೆಕ್ಟಾ. ಅದು ಬಿಟ್ಟರೆ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎನಿವೇ ಫಿಲ್ ಇನ್ ದ ಬ್ಲ್ಯಾಂಕ್ಸು ಈಸಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇವೆರಡರಲ್ಲಿ ಒಟ್ಟಿಗೆ ಎಷ್ಟು ನಿಮಗೆ 20 ಮಾರ್ಕ್ಸ್ ಇರುತ್ತೆ, ಸರಿನಾ. ಸೊ 20, 20, 40 ಆಗುತ್ತೆ. ಸೊ ಇಲ್ಲಿ 20, 20, 40. ಅದಾದಮೇಲೆ ನಿಮಗೆ 2 ಮಾರ್ಕ್ಸ್ ಇದು 6 ಇರುತ್ತೆ. 2 × 3 6 ಮಾರ್ಕ್ಸು. ಸೊ 40, 46 ಅಂದರೆ ಟೋಟಲ್ 70 ಇರುತ್ತೆ. ಇದರಲ್ಲಿ ನೋಡಿ ನಿಮಗೀಗ 3 ಮಾರ್ಕ್ಸಲ್ಲಿ ಏನಾಯಿತು ಅಂತ ಕೇಳಿದರೆ ಈಸಿ ಇದ್ದಿತ್ತು. 3 ಮಾರ್ಕ್ಸಲ್ಲಿ ನಿಮಗೆ ಒಂದು ಸೆಕ್ಷನಲ್ಲಿ ನೀವು 3 × 3 9 ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಈವನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವಾಸ್ ಆಲ್ಸೋ ಈಸಿ, ಇಟ್ ವಾಸ್ ವೆರಿ ಈಸಿ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾನು ಕೊಟ್ಟಿರೋ PDF-ಅಲ್ಲಿ 9ಗೆ 9 ಮಾರ್ಕ್ಸ್ ಕಂಪ್ಲೀಟ್ ಬಂದಿದೆ, ಆ್ಯಸ್ ಇಟ್ ಈಸ್ ಹಾಗೆ ಬಂದಿದೆ. 3 ಕ್ವಶನ್ಸ್ ನೀವು ಈಸಿ ಆರಾಮ್ಸೆ ಅಟೆಂಡ್ ಮಾಡ್ಬೋದಿತ್ತು. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಫೈನಾ, ಇದು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ಬೋದಿತ್ತು ನೀವು, ಕರೆಕ್ಟಾ. ಸೊ ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗಿರೋದು ಎಲ್ಲೂ ಕೇಳಿದರೆ 5 ಮಾರ್ಕ್ಸ್ ಇದು. ಅಂದರೆ ಇನ್ ದ ಸೆನ್ಸ್, ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇನ್ ದ ಸೆನ್ಸು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಅಲ್ಲಿ ಇನ್ಕ್ಲೂಡಿಂಗ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ಒಂದು 15 ಮಾರ್ಕ್ಸ್ ತೆಗಿಬೋದಿತ್ತು ಆರಾಮ್ಸೆ. ಅಂದರೆ ಅಷ್ಟು ಟಫ್ ಇರಲಿಲ್ಲ, ಒಂದು ಈಸಿ ಟು ಮಾಡರೇಟ್. ಓಕೆ, ಆ್ಯಂಡ್ 5 ಮಾರ್ಕ್ಸ್ನ 20ಅಲ್ಲಿ ನೀವೊಂದು 50 × 18 ಮಾರ್ಕ್ಸ್ ತೆಗಿಬೋದಿತ್ತು, ಸರಿನಾ. 50 × 18 ಮಾರ್ಕ್ಸ್ ಯಾವುದಿದು 5 ಮಾರ್ಕ್ಸಲ್ಲಿ ಆರಾಮ್ಸೆ ನಾನು ಹೇಳ್ತಾ ಇರೋದು. ಅದು ಬಿಟ್ಟರೆ ಇನ್ನು 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ ಮತ್ತು ಥಿಯರಿಲಿ ನೀವು ಔಟ್ ಆಫ್ ಔಟ್ ತೆಗಿಬೋದಿತ್ತು, ಸರಿನಾ. ಇದರಲ್ಲಿ ನಿಮಗೆ ಔಟ್ ಆಫ್ ಔಟ್ ಆರಾಮ್ಸೆ ತೆಗಿಬೋದಿತ್ತು, ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು ಬಂದಿದೆ, ಆಯಿತಾ. ಅಂದರೆ ನೀವು ಔಟ್ ಆಫ್ 70ಅಲ್ಲಿ, ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು, ಔಟ್ ಆಫ್ 70ಅಲ್ಲಿ 55 to 63 ಇದಕ್ಕೇನೂ ಪ್ರಾಬ್ಲಮ್ ಇರಲಿಲ್ಲ. ಓಕೆ, 55 to 63 ಮಾರ್ಕ್ಸಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಇದನ್ನು ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಓಕೆ, 65+ ತೆಗಿಲಿಕ್ಕೆ ಸ್ವಲ್ಪ ನೀವು MCQ ಅಲ್ಲಿ ಸ್ವಲ್ಪ ಆರ್ಟ್ಸಲ್ಲಿ ಇರ್ಬೋದು, ಸ್ವಲ್ಪ ಟಫ್ ಇದ್ದಿತ್ತು. 65+ ತೆಗಿಲಿಕ್ಕೆ ಅಷ್ಟು ಈಸಿ ಇರಲಿಲ್ಲ. ಕ್ವಶನ್ ಪೇಪರ್ ನನ್ನ ಪ್ರಕಾರ ಮಾಡರೇಟ್ ಟು ಡಿಫಿಕಲ್ಟ್.
ಓಕೆ, ಲಾಸ್ಟ್ ಇಯರು ಹಾಗೆ ಫಿಸಿಕ್ಸಲ್ಲಿ ಸ್ವಲ್ಪ ಟಫ್ ಕೇಳಿದರು, MCQ ಅಲ್ಲಿ 3 to 5 ಮಾರ್ಕ್ಸ್ ಟಫ್ ಕೇಳ್ತಾರೆ. ಬಟ್ ಈ ವರ್ಷ ಸ್ವಲ್ಪ 5 ಮಾರ್ಕ್ಸಲ್ಲಿ ಸ್ವಲ್ಪ ಟ್ರಿಕ್ಕಿ ಕೇಳಿದ್ದಾರೆ. ಅದು ಬಿಟ್ಟು 3 ಮಾರ್ಕ್ಸ್ 2 ಮಾರ್ಕ್ಸ್ ವಾಸ್ ವೆರಿ ಈಸಿ. ಫೈನಾ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ತುಂಬ ಈಸಿ ಇದ್ದಿತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. 5 ಮಾರ್ಕ್ಸಲ್ಲಿ ಸಬ್ ಕ್ವಶನ್ ಸ್ವಲ್ಪ ಒಂದು ಟ್ರಿಕ್ಕಿ ಇದ್ದಿತ್ತು. ಅದರಲ್ಲಿ ನಿಮಗೆ ಔಟ್ ಆಫ್ 20ಯಲ್ಲಿ ಒಂದು 17-18 ಮಾರ್ಕ್ಸ್ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆ್ಯಂಡ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 15 ಮಾರ್ಕ್ಸ್ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ 55 to 63 ವರ್ಸ್ಟ್ ಕೇಸ್ 55 ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಓಕೆ, 55 ತೆಗಿಲಿಕ್ಕೆ. ಸೊ ನನ್ನ ಪ್ರಕಾರ ಕ್ವಶನ್ ಪೇಪರ್ ವಾಸ್ ನಾಟ್ ಈಸಿ, ಇಟ್ ವಾಸ್ ಮಾಡರೇಟ್ ಟು ಡಿಫಿಕಲ್ಟ್ ಅಥವಾ ಮಾಡರೇಟ್ ಅಂತ ನಾನು ಕೊಡ್ತೇನೆ, ಸರಿನಾ. ಆ್ಯಂಡ್ ಎಲ್ರಿಗೂ ಕೂಡ 8th ಕ್ವಶನ್ ಒಂದು ತುಂಬ ಡೌಟ್ ಇದೆ. 8th ಕ್ವಶನ್ ಸ್ಟೂಡೆಂಟ್ಸ್, ನನ್ನ ಆನ್ಸರ್ ನಾನು ಹೇಳ್ತೇನೆ ನೋಡಿ. 8th ಕ್ವಶನ್ನ ಮಲ್ಟಿಪಲ್ ಚಾಯ್ಸಲ್ಲಿ 8th ಕ್ವಶನ್ನ ಆನ್ಸರ್ ಏನು ಅಂತ ಕೇಳಿದರೆ ಡಿ. ಆನ್ಸರ್ ಈಸ್ ಡಿ, ನಾಟ್ ಸಿ. ಯಾಕೆ ಕೇಳಿದ್ರಲ್ಲಿ ಆಪ್ಷನ್ ನೋಡಿ, ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಬೌಟ್ ಆರ್ಡರ್ ಆ್ಯಂಡ್ ಮೊಲಿಕ್ಯುಲಾರಿಟಿ? The probability that more than 3 molecules can collide and react simultaneously is very small. ಕ್ವಶನ್ ಕೇಳಿದ್ದು ಇನ್ಕರೆಕ್ಟ್ ಕೇಳಿದ್ದು. ಸೊ ಇದರಲ್ಲಿ probability that more than 3 molecules can collide ಸೈಮಲ್ಟೇನಿಯಸ್ ಆಗಿ ರಿಯಾಕ್ಟ್ ಆಗ್ಬೋದು, ಇಟ್ಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಅದಾದಮೇಲೆ ದ್ಯಾರ್ ಕ್ಯಾನ್ ಬಿ ಓನ್ಲಿ 3 ವ್ಯಾಲ್ಯೂಸ್ ಫಾರ್, ಅದು ನೋಡಿ, ದ್ಯಾರ್ ಕ್ಯಾನ್ ಬಿ ಓನ್ಲಿ 3 ವ್ಯಾಲ್ಯೂಸ್. ಯಾವುದೇ ಕ್ವಶನಲ್ಲಿ ನೋಡಿ 3 ಓನ್ಲಿ ಅಂತ ಬಂತ ನೋಡಿ, ಅದು 100% ಆನ್ಸರ್ ಇದಾಗೋದಿಲ್ಲ, ಆನ್ಸರ್ ಆಗಿರೋದಿಲ್ಲ ಗ್ಯಾರಂಟಿ, ಅದು ಇನ್ಕರೆಕ್ಟ್ ಆಗೇ ಇರುತ್ತೆ. ಓನ್ಲಿ ಇದೆಲ್ಲ, ಸೊ ಅದು ಏನು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಥರ್ಡ್ ಒನ್, ದ ಆರ್ಡರ್ ಡಿಪೆಂಡ್ಸ್ ಆನ್ ರೇಟ್ ಈಕ್ವೇಷನ್ ವೈಲ್ ಮೊಲಿಕ್ಯುಲಾರಿಟಿ ಡಸ್ ನಾಟ್, ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಫೋರ್ತ್ ಒನ್, ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಫಾರ್ ಆರ್ಡರ್, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್. ಅದು ದೇರ್ ಕ್ಯಾನ್ ಬಿ ಇನ್ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ ಫಾರ್ ಆರ್ಡರ್, ಅದು ನಿಮ್ಗೆ ಗೊತ್ತಿದೆಯಲ್ಲ. ಆರ್ಡರ್ ಕ್ಯಾನ್ ಆಲ್ಸೋ ಬಿ ಫ್ರ್ಯಾಕ್ಷನಲ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಇನ್ಫೈನೈಟ್ 0.5 ಬರ್ಬೋದು, 1.5 ಬರ್ಬೋದು, 10, 1 ಬರ್ಬೋದು, 2 ಬರ್ಬೋದು. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟ್. ಅವ್ರು ಕೇಳಿದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನನ್ನ ಅನಿಸಿಕೆ ಪ್ರಕಾರ, ಅಂದರೆ ನನ್ನ ಇದ್ರ ಪ್ರಕಾರ ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್. ಓಕೆ, ಸೊ ಇದ್ರ ಬಗ್ಗೆ ತುಂಬ ಡೌಟ್ ಇದ್ದಿತ್ತು, ಅದನ್ನು ಕೂಡ ಕ್ಲಾರಿಟಿ ಮಾಡಿದ್ದೇನೆ. ಓಕೆ, ಸೊ ನೋಡಿ ಸ್ಟೂಡೆಂಟ್ಸ್, ಈಗ ಕೆಮಿಸ್ಟ್ರಿ ಟಫ್ ಬಂದಿದೆ. ಎವ್ರಿ ಇಯರ್ ಈದರ್ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ಟಫ್ ಬಂದೇ ಬರುತ್ತೆ. ಇದರಲ್ಲಿ ಒಂದು 5 ಮಾರ್ಕ್ಸ್ ಅದು ಟಫ್ ಬಂದೇ ಬರುತ್ತೆ. ಈ ವರ್ಷ ಸ್ವಲ್ಪ ಜಾಸ್ತಿ ಕೇಳಿರ್ಬೋದು, ಬಟ್ ನಾನು ಹೇಳಿದಾಗೆ 55 to 63 ಏನೂ ಪ್ರಾಬ್ಲಮ್ ಇರಲಿಲ್ಲ. ನೀವು 65+ ತೆಗಿಲಿಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ ಬೇಕಾಗಿತ್ತು. ಓಕೆ, ದಟ್ಸ್ ಇಟ್. ಆ ಲೆಕ್ಕದಲ್ಲಿ ನನ್ನ ಪ್ರಕಾರ ಮ್ಯಾಥ್ಸ್ ಈಸಿ ಇರುತ್ತೆ, ನೋ ನೀಡ್ ಟು ವರಿ. ಓಕೆ, ಮ್ಯಾಥ್ಸ್ ಈಸಿ ಇರುತ್ತೆ, ನೋ ನೀಡ್ ಟು ವರಿ. ಬಟ್ ಮ್ಯಾಥ್ಸನ್ನು ಕೂಡ ವರ್ಸ್ಟ್ ಕೇಸಿಗೆ ಪ್ರಿಪೇರ್ ಆಗಿಯೇ ಹೋಗಿ. ಓಕೆ, ಸೊ ನಾನು ಮ್ಯಾಥ್ಸ್ ರಿಲೇಟೆಡ್ ವೀಡಿಯೋಸನ್ನ ನೆಕ್ಸ್ಟ್ ವೀಡಿಯೋಸಿಂದ ಅಪ್ಲೋಡ್ ಮಾಡ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.